ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಎಲ್ಲ ವಾತಾವರಣಗಳು ಕೂಡ ಚೆನ್ನಾಗಿರುತ್ತೆ. ಆದರೆ ನೀವು ಮಾನಸಿಕವಾಗಿ ಚೆನ್ನಾಗಾಗಬೇಕು. ಮನಸ್ಸಿನಲ್ಲಿ ಏನೋ ಕಲ್ಮಶಗಳನ್ನು ಇಟ್ಟುಕೊಂಡು ನೀವು ಆಲೋಚನೆಯನ್ನು ಮಾಡಿದರೆ ಇರತಕ್ಕಂತಹ ವಾತಾವರಣವೂ ಕೂಡ ಕಲುಷಿತವಾಗತಕ್ಕಂಥದ್ದು. ಅದಕ್ಕೆ ಅವಕಾಶ ನಿಮ್ಮಿಂದ ಆಗಬಾರದು. ಎರಡನೇದಾಗಿ, ವ್ಯವಹಾರದಲ್ಲಿ ತುಂಬ ಗಮನ ಹರಿಸ್ತೀರಿ. ಆದರೂ ಕೂಡ ಆ ವ್ಯಾಪಾರ ವ್ಯವಹಾರದಲ್ಲಿ ಏಳು ಬೀಳುಗಳನ್ನು ನೋಡ್ತಕ್ಕಂಥದ್ದು ಸಹಜ. ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಅನುಕೂಲವಾಗತಕ್ಕಂತಹ ಯೋಗ ಈ ದಿವಸ ವಿಶೇಷವಾಗಿ ಕಾಣ್ತಾ ಇದೆ. ನಿಮಗೆ ಅಗತ್ಯವಾಗಿ ವಿಶ್ರಾಂತಿ ಬೇಕಾಗುತ್ತೆ. ಕಾರಣ ಏನು ಅಂತಂದರೆ, ದೈಹಿಕವಾಗಿ ತುಂಬ ಶ್ರಮವನ್ನು ಪಡ್ತಕ್ಕಂತಹ ದಿವಸ ಇದು. ಅದರಿಂದ ಅನಾರೋಗ್ಯಕ್ಕೆ ಅವಕಾಶಗಳು ಅಥವಾ ಆ ಸೂಚನೆ ವಿಶೇಷವಾಗಿ ಕಾಣ್ತಾ ಇದೆ. ನೀವು ವಿಶ್ರಾಂತಿಯನ್ನು ಮಾಡಲಿಲ್ಲ ಅಂತ ಆದರೆ ಅನಾರೋಗ್ಯಕ್ಕೆ ಅದು ಕಾರಣವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲದರಲ್ಲೂ ಕೂಡ ಪ್ರಗತಿ ಇದೆ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗೋದಿಲ್ಲ. ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣದ ಹರಿವು ನಿಮ್ಮ ಕಡೆ ಯಾವಾಗಲೂ ಕೂಡ ಇರತಕ್ಕಂಥದ್ದಾಗತ್ತೆ. ಕಲಾವಿದರಿಗೆ ಉತ್ತಮವಾದಂತಹ ಅವಕಾಶಗಳು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡಲಿಕ್ಕೆ, ಅದರಿಂದ ಒಳ್ಳೆಯ ಹೆಸರನ್ನು, ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಈ ದಿವಸ ಅತ್ಯುತ್ತಮವಾಗಿ ಇರತಕ್ಕಂತಹದ್ದಾಗತ್ತೆ. ಒತ್ತಡಗಳಿಂದ ಮುಕ್ತರಾಗೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬರೀ ಟೆನ್ಷನಲ್ಲೇ ಇದ್ದರೆ ಅಥವಾ ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಆಲೋಚನೆಗಳಲ್ಲೇ ಇದ್ದರೆ, ಕಾರ್ಯರೂಪಕ್ಕೆ ಬರುವಾದಂಥ ಕೆಲಸಗಳು ಯಾವುದಾದ್ರೂ ಇದ್ದರೆ ಅದನ್ನು ಕಾರ್ಯರೂಪಕ್ಕೆ ಬರುವ ಹಾಗೆ ಮಾಡಬೇಕೇ ಹೊರತು ಕೇವಲ ಯೋಜನೆಗಳು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ದತ್ತಾತ್ರೇಯರನ್ನು ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ. ಅಂತಹ ಗುರು ದತ್ತಾತ್ರೇಯರು ನಿಮಗೆಲ್ಲವನ್ನೂ ಕೂಡ ಕರುಣಿಸಲಿ, ನಿಮ್ಮ ಗೊಂದಲಗಳನ್ನು ನಿವಾರಣೆ ಮಾಡಲಿ. ಶುಭವಾಗಿ. ವೃಷಭ ರಾಶಿ. ಮನೆಯಲ್ಲಿ ಹಳೆಯ ವಿಚಾರಗಳ ಚರ್ಚೆಯಾಗುತ್ತೆ. ಮತ್ತೆ ಅದೇ ವಿಷಯ ಮುನ್ನೆಲೆಗೆ ಬರತಕ್ಕಂಥದ್ದು ಮನಸ್ತಾಪಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಒಳ್ಳೆತನ ಏನಿದೆ ಅದು ಮಾತ್ರ ಕೆಲಸ ಮಾಡುತ್ತೆ. ಆ ಒಳ್ಳೆತನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಎಲ್ಲರೂ ಕೂಡ ಮನಸ್ಸನ್ನು ನಿಮ್ಮ ಕಡೆ ವಾಲುವ ಹಾಗೆ ಮಾಡ್ತೀರಿ. ಅನೇಕವಾದಂತಹ ಜಟಿಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ದಿವಸ. ಆ ರೀತಿಯಲ್ಲಿ ಇರತಕ್ಕಂತಹ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಕಾಣುತ್ತೆ. ಅದು ನಿಮಗೆ ಮನಸ್ಸಿನ ಮೇಲೆ ವಿಶೇಷವಾದಂತಹ ಪರಿಣಾಮವನ್ನು ಬೀರತಕ್ಕಂಥದ್ದು. ನಿಮ್ಮನ್ನು ದಾರಿ ತಪ್ಪಿಸಬೇಕು ಅಂತ ಹೇಳಿ ಹಲವಾರು ಜನ ಕಾಯ್ತಾ ಇರ್ತಾರೆ. ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಏನೋ ಅಡ್ಡಿಯನ್ನು ಮಾಡುವಂಥದ್ದು, ನಿಮ್ಮ ಆಲೋಚನೆಗೆ ಭಂಗವನ್ನು ತರತಕ್ಕಂಥದ್ದು. ವಿದ್ಯಾರ್ಥಿಗಳಾಗಿದ್ದರೆ ಓದನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ, ಬೇರೆ ಹವ್ಯಾಸಗಳಲ್ಲಿ ತೊಡಗುವ ಹಾಗೆ ಮಾಡುವಂಥದ್ದು. ಈ ರೀತಿ ದಾರಿಯನ್ನು ತಪ್ಪಿಸಲಿಕ್ಕೆ ಹಲವಾರು ಜನ ಕಾಯ್ಕೊಂಡು ಕೂತಿರ್ತಾರೆ. ಆದರೆ ನೀವು ಮಾತ್ರ ಗಟ್ಟಿ ಮನಸ್ಸಿನಿಂದ ನಿಮ್ಮ ಗುರಿ ಏನಿದೆ ಆ ಗುರಿ ಸಾಧನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ನಿರ್ಧಾರಗಳು ಗಟ್ಟಿಯಾಗಿರಬೇಕು. ಯಾವುದೇ ತೀರ್ಮಾನ ತಗೊಳ್ಬೇಕಾದರೂ ಕೂಡ ಕೇವಲ ಇವತ್ತಿನ ಸಮಾಧಾನಕ್ಕಷ್ಟೇ ಅಲ್ಲ, ಭವಿಷ್ಯತ್ತಿನ ಒಂದು ನೆಲೆಯನ್ನು ಕಂಡುಕೊಳ್ಳುವ ಹಾಗೆ ಅದನ್ನು ದೂರದೃಷ್ಟಿಯಲ್ಲಿಟ್ಟುಕೊಂಡು ನಿಮ್ಮ ನಿರ್ಧಾರಗಳು ಗಟ್ಟಿಯಾಗಿರಬೇಕು ಅಂತ ಹೇಳುವಂಥದ್ದು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಜನಗಳ ಮುಂದೆ ಬಹಳ ಶಾಂತಿಯಿಂದ ವರ್ತಿಸಬೇಕಾಗತ್ತೆ. ಕೋಪವನ್ನು ಅಥವಾ ಉದ್ವೇಗವನ್ನು ಪ್ರದರ್ಶನ ಮಾಡಿದರೆ ಇಂದಿನ ದಿನಮಾನದಲ್ಲಿ ಯಾರೂ ಕೂಡ ನಿಮ್ಮ ಕೋಪವನ್ನು ಕೇಳುವುದಿಲ್ಲ. ಎದುರುಗಡೆ ಇರತಕ್ಕಂಥವರು ನಿಮಗೆ ವಿರುದ್ಧವಾಗಿ ಮಾತಾಡಿದರೆ, ಅವರೂ ಕೂಡ ನಿಮಗಿಂತಲೂ ಹೆಚ್ಚಿನದಾಗಿ ಕೋಪವನ್ನು ತೋರಿಸಿದರೆ ನಿಮಗೆ ಅವಮಾನ ಅಲ್ಲವೇ? ಆದ್ದರಿಂದ ಆ ರೀತಿಯ ಅವಕಾಶಗಳನ್ನು ಮಾಡಬೇಡಿ. ಶಾಂತಿಯುತವಾಗಿ ವರ್ತಿಸ್ತಕ್ಕಂತಹ ಸ್ವಭಾವ ಇರಲಿ. ಮಾತು ಬಹಳ ಮೃದುವಾಗಿರಲಿ. ನೀವು ಆಡ್ತಕ್ಕಂತಹ ಮಾತು ಗಟ್ಟಿಯಾಗಿಯೋ ಕಠೋರವಾಗಿಯೋ ನೇರ ನುಡಿಯಾಗಿಯೋ ಇದ್ದರೆ ಎದುರುಗಡೆ ಇರತಕ್ಕಂಥವ್ರು ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಹಿಸಲಿಕ್ಕೆ ಸಿದ್ಧರಾಗಿರುವುದಿಲ್ಲ. ಆ ಎಚ್ಚರಿಕೆ ನಿಮಗಿರಬೇಕಾಗತ್ತೆ. ಕುಟುಂಬದಲ್ಲಿರತಕ್ಕಂತಹ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ವ್ಯತ್ಯಾಸ ಆಗತಕ್ಕಂತಹ ಸೂಚನೆ ಇದೆ. ಅದು ನಿಮ್ಮ ಜವಾಬ್ದಾರಿ ಇರತಕ್ಕಂತಹ ಮನೆ ಆದ್ದರಿಂದ ನೀವೇ ಅದೆಲ್ಲವನ್ನು ನೋಡಬೇಕಾಗಿರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ಇರಲಿ.
ಚಿಕ್ಕ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ. ಮಕ್ಕಳು ಏನೋ ಆಟ ಆಡುವಾಗಲೋ ಅಥವಾ ಇನ್ನೆಲ್ಲಿಗೋ ಹೋಗುವಾಗಲೋ ವಾಹನದಲ್ಲೋ ಏನೋ ವ್ಯತ್ಯಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇದೆ. ಅದರ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬೇರೆಯವರಿಗೆ ಯಾವುದೇ ರೀತಿಯ ಆದೇಶವನ್ನು ಮಾಡಬೇಡಿ, ಆಜ್ಞೆಯನ್ನು ಮಾಡಬೇಡಿ, ನೀನು ಈ ಕೆಲಸ ಮಾಡು ಅನ್ನುವ ರೀತಿಯಲ್ಲಿ ನಿಮ್ಮ ಮಾತು ಇರಬಾರ್ದು ಅಂತ ಹೇಳಿ ಅರ್ಥ. ಮಧ್ಯಾಹ್ನದ ನಂತರ ದಿವಸ ಚೆನ್ನಾಗಿರುವುದೇ ಇಲ್ಲ. ಹಾಗಾಗಿ ನೀವೇನಾದರೂ ಕೆಲಸಗಳನ್ನು ಮಾಡಬೇಕು ಅಂತಾದರೆ ಮಧ್ಯಾಹ್ನದ ಒಳಗಡೆ ನಿಮ್ಮ ಕೆಲಸಗಳನ್ನು ಪೂರೈಸ್ಕೊಳ್ಳಿ. ಆದಷ್ಟು ಎಲ್ಲ ಕೆಲಸಗಳನ್ನು ಕೂಡ ತಾಳ್ಮೆಯಿಂದ ಮಾಡಬೇಕಾದಂಥದ್ದು. ಶ್ರೀರಾಮನನ್ನು ಪೂಜೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ಅನುಕೂಲ ಇರತಕ್ಕಂತಹ ದಿವಸ. ಆದ್ದರಿಂದ ಆ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಿ ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಮುಂದಾಗ್ತೀರಿ. ಸಮಾಜದ ಕೆಲಸವನ್ನು ಮಾಡ್ತಾ ಯಾವುದೋ ಒಂದು ವೇದಿಕೆಯ ಮೇಲೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಅಥವಾ ಸಾರ್ವಜನಿಕವಾದಂತಹ ಕೆಲಸದಲ್ಲಿ ಭಾಗಿಗಳಾಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ದೊರೀತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಪರಸ್ಪರವಾಗಿ ಏನೋ ಗೊಂದಲಗಳು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲ್ಲೇ ಏನೋ ಗೊಂದಲಕ್ಕೆ ಈಡಾಗ್ತೀರಿ. ಅದನ್ನು ಬಗೆಹರಿಸ್ಕೊಳ್ಳದೇ ಇದ್ದರೆ ಸಮಸ್ಯೆ ಆಗುತ್ತೆ. ಅಗತ್ಯವಾಗಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಒಳ್ಳೆತನದಲ್ಲಿ ಬಗೆಹರಿಸ್ಕೊಳ್ಬೇಕಾದಂಥದ್ದಿದೆ. ಸಾರ್ವಜನಿಕ ಕೆಲಸಗಳಲ್ಲಿ ಭಾಗಿಯಾಗ್ತೀರಿ, ಅದಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿ ನಿಮ್ಮ ಕರ್ತವ್ಯ ಬಹಳ ನಿಸ್ಪೃಹತೆಯಿಂದ ಇರಬೇಕು. ಸ್ವಾರ್ಥ ಅನ್ನುವಂಥದ್ದು ಅಲ್ಲಿ ಇರಬಾರ್ದು. ಆಗ ಮಾತ್ರ ಬೆಲೆ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಸಮಸ್ಯೆ ಇದೆ, ನಿಮ್ಮ ಕೆಲಸವನ್ನು ಬಿಟ್ಟು ಸಾರ್ವಜನಿಕ ಕೆಲಸಕ್ಕೆ ಅಂತ ಹೋದರೆ ಉದ್ಯೋಗದಲ್ಲಿ ತೊಂದರೆ ಮಾಡ್ಕೊಳ್ತೀರಿ. ಇದು ಸ್ವಾಭಾವಿಕವಾಗಿ ಗೊತ್ತಾಗ್ತಕ್ಕಂತಹ ವಿಷಯ. ಆದರೂ ಕೂಡ ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ತೀರ್ಮಾನ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಆರ್ಥಿಕವಾಗಿ ಯೋಚನೆ ಇರುವುದಿಲ್ಲ. ಹಣಕಾಸಿನ ವಿಷಯ ಬಂದಾಗ ನಿಮ್ಮ ಯೋಗ್ಯತಾನುಸಾರವಾದಂತಹ ರೀತಿಯಲ್ಲಿ ಹಣಕಾಸು ವ್ಯವಹಾರ ನಡೆಕೊಂಡು ಹೋಗ್ತಕ್ಕಂಥದ್ದಿದೆ. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಕೇಳಿ ಶುಭವಾಗಿ.